ಮೂಡಾ ಕೇಸ್ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿರುವಂತ ಒಂದು ವಿಚಾರ. ಸಿಎಂ ಸಿದ್ದರಾಮಯ್ಯನವರ ನಂತರ ಅವರದೇ ಸಂಪುಟದಲ್ಲಿರುವಂತ ಒಬ್ಬ ಸಚಿವರಿಗೆ ಕಂಟಕ ಶುರುವಾಗ್ಬಿಟ್ಟಿದೆ ಇದೇ ಮೂಡಾ ಕೇಸ್ನಲ್ಲಿ. ಯಾರದು ಏನ್ ಕತೆ ಹೇಳ್ತಾ ಹೋಗ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಅದನ್ನ ಗಮನಿಸೋಣ. ಮೂಡಾ ಕೇಸ್ನಲ್ಲಿ ಸಿಎಂ ಬಳಿಕ ಸಚಿವ ಭೈರತಿ ಸುರೇಶ್ಗೆ ಬಿಗ್ ಶಾಕ್ ಎದುರಾಗಿದೆ. ಮೂಡಾ ಕೇಸ್ನಲ್ಲಿ ಸಚಿವ ಭೈರತಿ ಸುರೇಶ್ಗೂ ಇಡಿ ಇಕ್ಕಳ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಸಚಿವ ಭೈರತಿ ಸುರೇಶ್ ಕೈವಾಡ ಇರೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಚಿವ ಭೈರತಿ ಸುರೇಶ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಹೆಬ್ಬಾಳದ ನಿವಾಸಕ್ಕೆ ತೆರಳಿ ನೋಟಿಸ್ ನೀಡಿದೆ ಇಡಿ ಟೀಮ್. ನವರಾತ್ರಿ ಬಳಿಕ ವಿಚಾರಣೆಗೆ ಬರೋದಾಗಿ ಭೈರತಿ ಸುರೇಶ್ ಹೇಳಿದಾರಂತೆ. ಮೂಡಾ ಕೇಸ್ನಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ಈಗ ಒಂದು ಕಡೆ ಮೂಡಾ ಪ್ರಕರಣ ಸಿದ್ದರಾಮಯ್ಯನವರ ತಲೆದಂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬಂದು ನಿಂತು ಬಿಟ್ಟಿದೆ. ಇದೆಲ್ಲದರ ನಡುವೆ ಈಗ ಸಿದ್ದರಾಮಯ್ಯನವರ ವಿರುದ್ಧವೇ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತಹ ಸಚಿವ ಭೈರತಿ ಸುರೇಶ್ ಅವರಿಗೆ ಇಲ್ಲಿ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ. ಬಿಕಾಸ್ ಅವರು ನಗರಾಭಿವೃದ್ಧಿ ಇಲಾಖೆಯ ಸಚಿವರಲ್ವಾ, ಆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತ ಏನೇನು ಕೆಲಸ ಕಾರ್ಯಗಳಿದ್ದಾವೆ ಅದನ್ನೆಲ್ಲ ಇವರೇ ನೋಡ್ಕೊಳ್ತಾರೆ. ಈಗ ಹಗರಣ ನಡೆದಿದೆ, ಹಾಗಾಗಿ ಇವರ ವಿಚಾರಣೆಯೂ ಕೂಡ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಅತ್ಯಾಪ್ತರು ಭೈರತಿ ಸುರೇಶ್. ಹಾಗಾಗಿ ಇವರ ವಿಚಾರಣೆ ಬಹಳ ಪ್ರಮುಖವಾಗಿರುತ್ತೆ. ಜೊತೆಗೆ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಸಂಬಂಧಪಟ್ಟ ಮಂತ್ರಿಗಳ ವಿಚಾರಣೆ ನಡೆಸಲಿಲ್ಲ ಅಂತ ಅಂದರೆ ಹೇಗೆ? ಹಾಗಾಗಿನೇ ತನಿಖೆಯ ಭಾಗವಾಗಿ ಇವರನ್ನು ಕೂಡ ವಿಚಾರಣೆಗೆ ಕರೆಯಲಾಗಿದೆ. ಜೊತೆಗೆ ಇವರು ಕೂಡ ಈ ಒಂದು ಹಗರಣದಲ್ಲಿ ಇದ್ದಾರೆ, ಕೈವಾಡ ಇದೆ ಅನ್ನೋ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರವು ಸ್ವಲ್ಪ ದಿನಗಳ ಹಿಂದೆ ಕೇಳಿ ಬಂದಿತ್ತು. ಈಗ ಇಡೀ ವಿಚಾರಣೆ ಕರೆದಿರೋದ್ರಿಂದ ನಿಜಕ್ಕೂ ಇದಕ್ಕೆ ಪುಷ್ಟಿ ಕೊಟ್ಟಂತಿದೆ. ಹೆಬ್ಬಾಳದ ನಿವಾಸಕ್ಕೆ ಹೋಗಿ ಸ್ವತಃ ಇಡಿ ಅಧಿಕಾರಿಗಳೇ ಹೋಗಿ ಹೆಬ್ಬಾಳದಲ್ಲಿರುವಂಥ ಭೈರತಿ ಸುರೇಶ್ ಅವರ ನಿವಾಸಕ್ಕೆ ಹೋಗಿ ಕೊಟ್ಟಿದ್ದಾರೆ ನೋಟಿಸನ್ನ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಜೊತೆಗೆ ನವರಾತ್ರಿ ಮುಗಿದ ನಂತರ ನಾನು ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ ಭೈರತಿ ಸುರೇಶ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಈ ಒಂದು ಹಗರಣದಲ್ಲಿ ಭೈರತಿ ಸುರೇಶ್ ಅವರ ಪಾತ್ರ ಏನು ಅನ್ನೋ ಕುತೂಹಲದ ಪ್ರಶ್ನೆ ಇದ್ದೇ ಇದೆ. ತನಿಖೆ ಮುಗಿದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ.